ಸರ್ಕಲ್ದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ಕಲ್ದು ಬೇಸಿಕ್ಸ್ ಒಂಚೂರು ನೋಡ್ಕೊಂಬಿಡೋಣ. ಸರ್ಕಲ್ದು ಬೇಸಿಕ್ಸಲ್ಲಿ ಮೊದಲನೇದಾಗೇನು ಥಿಯರಮ್ 1 ಮತ್ತು ಥಿಯರಮ್ 2 ಈ ಸರ್ಕಲ್ ಚಾಪ್ಟರ್ಲಿ ಕಲ್ತಿರೋವಂಥದ್ದು. ಅದರಲ್ಲಿ ಥಿಯರಮ್ 1 ಏನು ಹೇಳುತ್ತೆ, ಇಲ್ಲಿದೆ ನೋಡಿ ಥಿಯರಮ್ 1. ಈ ಥಿಯರಮ್ 1 ಏನು ಹೇಳುತ್ತೆ, ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ ದೇ ಆರ್ ಪರ್ಪೆಂಡಿಕ್ಯುಲರ್ ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂತ ಅಂದರೆ ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಇಲ್ಲಿ ರೇಡಿಯಸ್ ಯಾವುದು, ಇದು ರೇಡಿಯಸ್ಸು. ಟ್ಯಾಂಜೆಂಟ್ ಯಾವುದು, ಇದು ಟ್ಯಾಂಜೆಂಟು. ಸೊ ಇದನ್ನೇನಂತ ಕರೀತಾರೆ, ಇದನ್ನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ. ಸೊ ಇದು ಗೊತ್ತಿರಬೇಕು. ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ ಏನಾಗಿರುತ್ತೆ, ದೇ ವಿಲ್ ಬಿ ಆಲ್ವೇಸ್ ಪರ್ಪೆಂಡಿಕ್ಯುಲರ್, ದೇ ಮೇಕ್ ಅನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಒಂದದು. ಇನ್ನೊಂದು ಡಯಾಗ್ರಾಮ್ ಇದೆ. ಸೊ ಈ ಡಯಾಗ್ರಾಮ್ ನೋಡಿದ್ರೆ ಇದು ಎರಡನೇ ಥಿಯರಮ್. ಈ ಎರಡನೇ ಥಿಯರಮ್ ಏನು ಹೇಳುತ್ತೆ, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು, ಇದು ಎಕ್ಸ್ಟರ್ನಲ್ ಪಾಯಿಂಟು. ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಅಷ್ಟೇ. ಏನಾಗುತ್ತೆ, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಏನು ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಅದು ಥಿಯರಮಲ್ಲಿ ಇನ್ನೂ ಒಂದು ಎರಡು ಗೊತ್ತಿತ್ತು. ಏನಂತಂದರೆ ಇಲ್ಲಿ ನೋಡಿ, ಥಿಯರಮ್ 1 ಹೇಳ್ದಂಗೆ ಇದು 90 ಡಿಗ್ರಿ ಇರುತ್ತೆ, ಇದು ಕೂಡ 90 ಡಿಗ್ರಿ ಇರುತ್ತೆ. ಸೊ ಈ ಲೈನ್ನ ಜಾಯಿನ್ ಮಾಡಿದ್ರೆ ಸೊ ಈ ಆ್ಯಂಗಲ್ಲು ಸೇಮ್ ಇರುತ್ತೆ, ಈ ಆ್ಯಂಗಲ್ಲು ಸೇಮ್ ಇರುತ್ತೆ. ಯಾಕೆ ಅಂತಂದರೆ ಈ ಟ್ರಯಾಂಗಲ್ಲು ಮತ್ತು ಈ ಟ್ರಯಾಂಗಲ್ ಏನಾಗಿರುತ್ತೆ, ಕಾಂಗ್ರುಯೆಂಟ್ ಆಗಿರುತ್ತೆ. ಈ ಟ್ರಯಾಂಗಲ್ ಏನಾಗುತ್ತೆ, ಕಾಂಗ್ರುಯೆಂಟ್ ಆಗುತ್ತೆ. ಸೊ ಕಾಂಗ್ರುಯೆಂಟ್ ಆದರೆ ಅರ್ಥ ಏನು, ಆಲ್ ಆ್ಯಂಗಲ್ಸ್ ಆ್ಯಂಡ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ. ಕಾಂಗ್ರುಯೆಂಟ್ ಅಂದರೆ ಅರ್ಥ ಏನಂದರೆ ಆಲ್ ಆ್ಯಂಗಲ್ಸ್ ಆ್ಯಂಡ್ ಆಲ್ ಸೈಡ್ಸ್ ಆಫ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಇದು ಗೊತ್ತಿರಬೇಕು ನಮಗೆ. ಯಾವ್ದಾರ ಎರಡು ಟ್ರಯಾಂಗಲ್ಸು ಕಾಂಗ್ರುಯೆಂಟ್ ಅಂದರೆ ಎಲ್ಲ ಆ್ಯಂಗಲ್ಸು ಮತ್ತು ಎಲ್ಲ ಸೈಡ್ಸು ಈಕ್ವಲ್ ಅಂತ. ಸೊ ಇನ್ನು ಮೂರನೇದಾಗಿ ಇದೊಂದು ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಏನಂತ ಅಂದರೆ ದಿ ಆ್ಯಂಗಲ್ ಎಟ್ ದ ಸೆಂಟರ್, ಈ ಆ್ಯಂಗಲ್ ಎಟ್ ದ ಸೆಂಟರ್ ಏನು, ಇಟ್ ಈಸ್ ಟ್ವೈಸ್ ದ ಆ್ಯಂಗಲ್ ಎಟ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಇದೊಂಚೂರು ಗೊತ್ತಿರಬೇಕು. ನೋಡಿ, ಆ್ಯಂಗಲ್ ಎಟ್ ದ ಸೆಂಟರ್ ಏನರಿಂದ ಫಾರ್ಮ್ ಆಗಿದೆ, ಇಟ್ ಈಸ್ ಫಾರ್ಮ್ಡ್ ಬೈ ರೇಡಿಯಸ್. ಇದು ಕೂಡ ರೇಡಿಯಸ್ಸು. ಇನ್ನೊಂದು ಆ್ಯಂಗಲ್ ಏನರಿಂದ ಫಾರ್ಮ್ ಆಗಿದೆ, ಇಟ್ ಈಸ್ ಆಲ್ಸೋ ಫಾರ್ಮ್ ಬೈ ದ ಕಾರ್ಡ್. ಬಟ್ ಏನಾಗ್ತಿದೆ, ಇದೇ ವರ್ಟೆಕ್ಸ್ ಅಥವಾ ಇದೇ ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ. ಸೊ ಎರಡು ಕಾರ್ಡ್ ಇದ್ದಾವೆ. ಆಮೇಲೆ ಇನ್ನೊಂದು ಏನಂದರೆ, ಯಾವುದೇ ಒಂದು ಕಾರ್ಡ್ಗೆ, ನಾಲ್ಕನೇ ಪ್ರಾಪರ್ಟಿ, ಯಾವುದೇ ಒಂದು ಕಾರ್ಡ್ಗೆ ವೆನ್ ವಿ ಡ್ರಾ ಎ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್, ಇಟ್ ಡಿವೈಡ್ಸ್ ದ ಕಾರ್ಡ್ ಇಂಟು ಈಕ್ವಲ್ ರೇಷಿಯೋಸ್. ಅಂತಂದ್ರೆ ಏನು, AD ಈಸ್ ಈಕ್ವಲ್ ಟು DB. AD ಈಸ್ ಈಕ್ವಲ್ ಟು ಏನಾಗುತ್ತೆ, AB/2 ಅಷ್ಟೇ. It divides the chord into equal ratios where AD is equal to DB, it is equal to AB/2. ಅದಾಯಿತು. ಇನ್ನೊಂದು ಐದನೇ ಪ್ರಾಪರ್ಟಿ. ಈ ಐದನೇ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ಆ್ಯಂಗಲ್ ಇನ್ ಎ ಸೆಮಿ ಸರ್ಕಲ್. ಆ್ಯಂಗಲ್ ಯಾವ್ದಾರ ಒಂದು ಟ್ರಯಾಂಗಲ್ ನಾವು ಡ್ರಾ ಮಾಡಿದ್ರೆ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೆಮಿ ಸರ್ಕಲಲ್ಲಿ ಡ್ರಾ ಮಾಡೋದು ಅದು ಏನಂದರೆ ಇಟ್ ವಿಲ್ ಬಿ ಆಲ್ವೇಸ್ 90 ಡಿಗ್ರಿ. ಇಟ್ ವಿಲ್ ಬಿ ಆಲ್ವೇಸ್ ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಇನ್ನೊಂದೇನು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಏನು ಹೇಳುತ್ತೆ, the opposite angles in a cyclic quadrilateral will be 180 degree. The opposite angles in a cyclic quadrilateral will be always 180 degree. So ಇಷ್ಟು ಪ್ರಾಪರ್ಟೀಸ್ ನಮಗೆ ಗೊತ್ತಿರಬೇಕು. ಟೋಟಲ್ 6 ಪ್ರಾಪರ್ಟೀಸ್ ನಮ್ಗೆ ಗೊತ್ತಿರಬೇಕು. ಸೊ ಯಾರು ಪ್ರಾಪರ್ಟೀಸ್ ಗೊತ್ತಿತ್ತು ಅಂತಂದರೆ ನೆಕ್ಸ್ಟ್ ನಾವೇನು ಮಾಡ್ಬೋದು, ಸರ್ಕಲ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದರಲ್ಲಿ ದೀಸ್ ಆರ್ ದ ವೆರಿ ಟು ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಯಾವುದು, ಟ್ಯಾಂಜೆಂಟ್ ಟು ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಇವೆರಡು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ಮೊದಲನೇದು ಒಂದು ಪ್ರಾಬ್ಲಮ್ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಇಲ್ಲೇನು ಮಾಡಿದ್ದಾರೆ, ಇನ್ ದ ಗಿವನ್ ಫಿಗರ್ TA is a tangent. ಟ್ಯಾಂಜೆಂಟ್ ಹೆಂಗೆ ಐಡೆಂಟಿಫೈ ಮಾಡೋದು, ಫಸ್ಟ್ ಏನು ಮಾಡಬೇಕು ನಾವು, TA is a tangent. ಓಕೆ, ದಿಸ್ ಈಸ್ ಅ ಟ್ಯಾಂಜೆಂಟ್. TA is a tangent to the circle with center O such that OT is equal to 4 centimeter. OT is equal to ಏನು, 4 centimeter. ಆಮೇಲೆ ಆ್ಯಂಗಲ್ OTA is equal to 30 ಡಿಗ್ರಿ. ಆ್ಯಂಗಲ್ OTA ಏನಾಗಿದೆ, 30 ಡಿಗ್ರಿ ಕೊಟ್ಟಿದ್ದಾರೆ. ಕರೆಕ್ಟ್. ಓಕೆ, ಫೈನ್. ದ ಲೆಂತ್ ಆಫ್ ದ TA ಕಂಡುಹಿಡಿಯಬೇಕು. ಅಂದರೆ ಲೆಂತ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿಯಬೇಕು. ಲೆಂತ್ ಆಫ್ ಟ್ಯಾಂಜೆಂಟ್ ಏನು ಅಂತ ಕಂಡುಹಿಡಿಯಬೇಕು. ಓಕೆ, ಫೈನ್, ವಿಲ್ ಫೈಂಡ್ ಇಟ್. ಓಕೆ, ಇವಾಗ ಇಲ್ಲಿ ಕೊಟ್ಟಿರೋದ್ರ ಪ್ರಕಾರ ಏನು, ಯಾವುದು ಟ್ರಯಾಂಗಲ್ ಫಾರ್ಮ್ ಆಗಿಲ್ಲ. ಒಂದು ಎರಡನೇದೇನು, ಇನ್ನೊಂದು ಏನಂತ ಅಂದರೆ ದೇ ಹ್ಯಾವ್ ಗಿವನ್ ಒಂದೇನು ಲೆಂತ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇವನ್ ರೇಡಿಯಸ್ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ವಿ ವಿಲ್ ಬೈ ಸೀಯಿಂಗ್ ದಿಸ್ ಒನ್ ವಿ ವಿಲ್ ಜಾಯಿನ್ ದಿಸ್. ಯಾಕೆ ಏನಕ್ಕೆ ಜಾಯಿನ್ ಮಾಡ್ತಾ ಇದ್ದೀವಿ ಅಂತಂದರೆ, ನಮಗೆ ಸರ್ಕಲ್ ಪಾರ್ಟ್ದಲ್ಲಿ ಇರೋದು ಎರಡೇ ಕಾನ್ಸೆಪ್ಟು. ಮೊದಲನೇ ಕಾನ್ಸೆಪ್ಟು ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ. ಎರಡನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನು ಹೇಳುತ್ತೆ, ಟ್ಯಾಂಜೆಂಟ್ಸ್, ಲೆಂತ್ ಆಫ್ ಟ್ಯಾಂಜೆಂಟ್ ಏನು, ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಈಸ್ ಈಕ್ವಲ್ ಅಂತ.
ಎಕ್ಸ್ಟರ್ನಲ್ ಪಾಯಿಂಟು ಈಕ್ವಲ್ ಅಂತ. ಸೊ ಎರಡನೇ ಪ್ರಾಪರ್ಟಿ ಅಪ್ಲೈ ಮಾಡಬೇಕಂದ್ರೆ ದೇರ್ ಶುಡ್ ಬಿ ಟೂ ಟ್ಯಾಂಜೆಂಟ್ಸ್. ಈ ಮೊದಲನೇ ಪ್ರಾಪರ್ಟಿಲೇನು ಟ್ಯಾಂಜೆಂಟ್ ಇದೆ, ಸೊ ರೇಡಿಯಸ್ ಕೊಟ್ಟಿಲ್ಲ, ನಾವೇನು ಮಾಡ್ಬೋದು ಒಂದು ರೇಡಿಯಸ್ ಹಾಕೊಬೇಕಷ್ಟೇ. ಸೊ ರೇಡಿಯಸ್ ಹಾಕೊಂಡು ಇಟ್ಕೊಂಡು ಏನಾಗುತ್ತೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಇದೇನಾಗುತ್ತೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂದಿಟ್ಕೆ ನಾವೇನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂದಿಟ್ಕೆ ಎರಡು ಪ್ರಾಪರ್ಟಿ ಯೂಸ್ ಮಾಡ್ಬೋದು ನಾವು. ಒಂದು ಏನು, ವಿ ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್, ಅಥವಾ ಇನ್ನೊಂದು ಏನು ಮಾಡ್ಬೋದು, ವಿ ಕ್ಯಾನ್ ಅಪ್ಲೈ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಅಪ್ಲೈ ಮಾಡ್ಬೋದು. ಸೊ ಇಲ್ಲೇನು ಅಪ್ಲೈ ಮಾಡಬೇಕಾಗತ್ತೆ, ನಾವು ಪೈಥಾಗರಸ್ ಥಿಯರಮ್ನ ಯಾವಾಗ ಅಪ್ಲೈ ಮಾಡ್ತೀವಿ, ಸಿ ವೆನ್ ಆಲ್ ಸೈಡ್ಸ್ ಆರ್ ಗಿವನ್, ಎರಡು ಸೈಡ್ ಕೊಟ್ಟು 2 ಸೈಡ್ಸ್ ಕೊಟ್ಟು ಒಂದು ಸೈಡ್ ಏನು ಅಂತ ಕೇಳಿದಾಗ ವಿ ಅಪ್ಲೈ ಪೈಥಾಗರಸ್ ಥಿಯರಮ್. ಇದರಲ್ಲೇನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವಾಗ ಅಪ್ಲೈ ಮಾಡ್ತೀವಿ, ಒಂದು ಆ್ಯಂಗಲ್ ಕೊಟ್ಟು ಒಂದು ಸೈಡ್ ಕೊಟ್ಟು ಸೆಕೆಂಡ್ ಸೈಡ್ ಅಥವಾ ಥರ್ಡ್ ಸೈಡ್ನ ಕಂಡುಹಿಡಿಯೋಕೆ ಕೇಳಿದ್ರೆ, ವಿ ಅಪ್ಲೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇಲ್ಲೇನಾಗಿದೆ, ಇಲ್ಲಿ ಗಿವನ್ ಏನು, ಇವಾಗ ಗಿವನ್ ಬಂದ್ಬಿಟ್ಟು ಏನು, ಓ ಟಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಆ್ಯಂಗಲ್ ಓ ಟಿ ಎ ಈಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ, ಇನ್ನೊಂದು ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ನಾವೇನು ಅಪ್ಲೈ ಮಾಡಬೇಕು, ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಅಪ್ಲೈ ಮಾಡಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಬೇಕು. ಓಕೆ, ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಬೇಕಂದ್ರೆ ರೆಫರೆನ್ಸ್ ಆ್ಯಂಗಲ್ ಬೇಕು ನಮಗೆ. ಸೊ ಇನ್ ಆರ್ಡರ್ ಟು ಅಪ್ಲೈ ಅ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಬೇಕು ಅಂದರೆ ರೆಫರೆನ್ಸ್ ಆ್ಯಂಗಲ್ ಬೇಕು. ರೆಫರೆನ್ಸ್ ಆ್ಯಂಗಲ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ 30 ಡಿಗ್ರಿ. ಸೊ ಆ ರೆಫರೆನ್ಸ್ ಆ್ಯಂಗಲ್ಗೆ ನಾವು ಕಂಡುಹಿಡಿಬೇಕಾಗಿರೋ ಸೈಡ್ ಯಾವುದು, ಟ್ಯಾಂಜೆಂಟು, ಇಟ್ ಈಸ್ ಅಡ್ಜಸೆಂಟ್. ಇದು ಯಾವುದಿದು ಅಡ್ಜಸೆಂಟು ಮತ್ತು ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ. ಸೊ ಅಡ್ಜಸೆಂಟ್ಗೂ ಹೈಪೋಟೆನ್ಯೂಸ್ಗೂ ಇರುವಂಥ ರಿಲೇಷನ್ಶಿಪ್ ಇರುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಕಾಸ್. ಸೊ ಕಾಸ್ ಆಫ್ 30 ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಟು ಟಿ ಎ ಡಿವೈಡೆಡ್ ಬೈ ಓ ಟಿ. ಸೊ ಕಾಸ್ 30 ಏನಾಗುತ್ತೆ, ಬಂದ್ಬಿಟ್ಟು ಏನಾಗುತ್ತೆ, √3/2 ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಟಿ ಎ ಏನು ಕೊಟ್ಟಿದ್ದಾನೆ, ಟಿ ಎ ಕಂಡುಹಿಡಿಬೇಕು. ಸೊ ಹೈಪೋಟೆನ್ಯೂಸ್ ಏನು ಕೊಟ್ಟಿದ್ದಾರೆ, ಹೈಪೋಟೆನ್ಯೂಸ್ ಬಂದ್ಬಿಟ್ಟು 4 ಕೊಟ್ಟಿದ್ದಾರೆ. ಸೊ 2 1s 2 2s, ಟಿ ಎ ಈಸ್ ಈಕ್ವಲ್ ಟು ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2√2 ಆಗುತ್ತೆ. ಆನ್ಸರ್ ಅಲ್ಲಿಗೇನು 2√2. ಸೊ ಇವಾಗ ಗೊತ್ತಾಯ್ತಲ್ಲ ಹೇಗೆ ಮಾಡಬೇಕು ಅಂತ. ಸೊ ನಮಗೇನು ಫಸ್ಟ್ ಏನು ನೋಡಬೇಕು, ಯಾವುದೇ ಪ್ರಾಬ್ಲಮ್ ಕೊಟ್ಟಾಗಲೂ ನಾವೇನು ಮಾಡಬೇಕು, ರೇಡಿಯಸ್ ಕೊಟ್ಟಿದ್ದಾರೆ, ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಇಷ್ಟೇ, ಟ್ಯಾಂಜೆಂಟ್ ಐಡೆಂಟಿಫೈ ಮಾಡಬೇಕು, ಇಲ್ಲ ರೇಡಿಯಸ್ ಐಡೆಂಟಿಫೈ ಮಾಡಬೇಕು. ಆಮೇಲೆ ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಏನು, ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರ್ತವೆ, ಎಲ್ಲಿ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ. ಆಮೇಲೆ ಮೂರನೇದೇನು, ಆ್ಯಂಗಲ್ ಕಂಡುಹಿಡಿಯೋಕೆ ಹೇಳಿದಾರಾ ಇಲ್ಲ ಅಂತ ಸೈಡ್ ಕಂಡುಹಿಡಿಯೋಕೆ ಹೇಳಿದಾರಾ ನೋಡಬೇಕು. ಆ್ಯಂಗಲ್ ಕೊಟ್ಟಿದ್ದಾರಾ ಸೈಡ್ ಕೊಟ್ಟಿದ್ದಾರಾ ನೋಡಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೆಂಗಿದ್ರು ಫಾರ್ಮ್ ಆಗುತ್ತೆ ಅಂತ ಗೊತ್ತಿದೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆದಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಬೇಕಾ ಇಲ್ಲ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕಾ ಅಂತ ಚೆಕ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಟ್ ಯು ಶುಡ್ ಅಪ್ಲೈ ದಟ್ ಒನ್ ಆ್ಯಂಡ್ ಯು ವಿಲ್ ಗೆಟ್ ದ ಆನ್ಸರ್. ಗೊತ್ತಾಯ್ತಲ್ಲ ಮೊದಲನೇ ಪ್ರಾಬ್ಲಮ್ಮು. ಸೊ ಇವಾಗ ಎರಡನೇ ಪ್ರಾಬ್ಲಮ್ಗೆ ಹೋಗೋಣ. ಸೊ ಈ ಎರಡನೇ ಪ್ರಾಬ್ಲಮಲ್ಲಿ ಏನಿದೆ, ಇವಾಗ ಇದನ್ನು ಆ್ಯಂಗಲ್ ನೋಡಿದ್ರೆ ಇದು ಡಯಾಗ್ರಾಮ್ ನೋಡಿದ್ರೆ ಏನು ಅನಿಸುತ್ತೆ, ಇನ್ ದ ಗಿವನ್ ಫಿಗರ್ ಪಿ ಟಿ ಈಸ್ ಎ ಟ್ಯಾಂಜೆಂಟ್. ಯಾವುದು ಟ್ಯಾಂಜೆಂಟು, ಪಿ ಟಿ ಈಸ್ ಎ ಟ್ಯಾಂಜೆಂಟ್. ಮೊದಲನೇದು ನಾವು ಏನು ಐಡೆಂಟಿಫೈ ಮಾಡಬೇಕಾಗಿರೋದು, ಟ್ಯಾಂಜೆಂಟು ಮತ್ತು ರೇಡಿಯಸ್ ಯಾವುದು. ಪಿ ಟಿ ಈಸ್ ಎ ಟ್ಯಾಂಜೆಂಟ್. ಪಿ ಟಿ ಏನು, ಪಿ ಟಿ ಬಂದು ಟ್ಯಾಂಜೆಂಟ್. ಓಕೆ ಫೈನ್, ವಿತ್ ಸೆಂಟರ್ ಓ. ಆಮೇಲೆ ಆ್ಯಂಗಲ್ ಟಿ ಪಿ ಒ ಎಷ್ಟು ಕೊಟ್ಟಿದ್ದಾರೆ, ಆ್ಯಂಗಲ್ ಟಿ ಪಿ ಒ 25 ಡಿಗ್ರಿ. ಆ್ಯಂಗಲ್ ಟಿ ಪಿ ಒ ಈಸ್ 25 ಡಿಗ್ರಿ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇಲ್ಲಿ ನಾವು ಡಯಾಗ್ರಾಮ್ ನೋಡೋದಕ್ಕೆ ಏನು ನೋಡ್ಬೋದು, ಇನ್ನು ಇಲ್ಲೊಂದು ಸ್ಟ್ರೈಟ್ ಲೈನ್ ಇದೆ. ಸ್ಟ್ರೈಟ್ ಲೈನಲ್ಲಿ ಏನಾಗ್ತಾ ಇದೆ, ಒಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ, ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಇದು ಯಾವ ಥರ ಕಾಣಿಸುತ್ತೆ, ಇದು ದಿಸ್ ಲುಕ್ಸ್ ಲೈಕ್ ಎ ಸಪ್ಲಿಮೆಂಟ್ರಿ ಆ್ಯಂಗಲ್. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಈ ಥರ ಇರುತ್ತೆ. ಒಂದು ಸ್ಟ್ರೈಟ್ ಲೈನ್ ಇದೆ, ಅದ್ರ ಮೇಲೆ ಈ ಥರ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ, ಟೋಟಲ್ ಆ್ಯಂಗಲ್ ಬಂದ್ಬಿಟ್ಟು 180 ಡಿಗ್ರಿ ಇರುತ್ತೆ. ಟೋಟಲ್ ಆ್ಯಂಗಲ್ ಬಂದ್ಬಿಟ್ಟು ಏನಾಗುತ್ತೆ 180 ಡಿಗ್ರಿ ಇರುತ್ತೆ. ಸೊ ಇಫ್ ಐ ಟೇಕ್ ಎ ಬಿ ಸಿ ಡಿ, ಓಕೆ, ಎ ಬಿ ಸಿ ಡಿ ತೊಗೊಂಡ್ರೆ ಆ್ಯಂಗಲ್ ಬಿ ಸಿ ಡಿ ಪ್ಲಸ್ ಆ್ಯಂಗಲ್ ಎ ಸಿ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲೂ ಅದೇ ಥರನೇ ಇರುತ್ತೆ. ಸೊ 180 ಡಿಗ್ರಿ, ಸಾರಿ. ಸೊ ಇದೊಂದು ಗೊತ್ತಾಯಿತು. ಸೊ ಇದೊಂದಿದೆ. ಸೊ ಆ ಥರ ಕಾಣಿಸ್ತಾ ಇದೆ ಇದೊಂದು. ಎರಡನೇದು ಇನ್ನೊಂದು ಏನಂತ ಅಂದರೆ, ಇಲ್ಲಿ ರೇಡಿಯಸ್ ಯಾವುದು, ಇದು ರೇಡಿಯಸ್. ಯಾವುದು ರೇಡಿಯಸ್ಸು, ಇದು ರೇಡಿಯಸ್.
ಅದು ರೇಡಿಯಸ್ ಆದರೆ ಟ್ಯಾಂಜೆಂಟು ಮತ್ತು ರೇಡಿಯಸ್ ಎರಡೂ ಇದೆ. ಟ್ಯಾಂಜೆಂಟು ಮತ್ತು ರೇಡಿಯಸ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಯಾವುದು? ಥಿಯರಮ್ 1 ಯಾವುದು? ಥಿಯರಮ್ 1 ಏನು ಹೇಳುತ್ತೆ? ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ಎಲ್ಲಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ. ಎಲ್ಲಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವುದು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದು ಟಿ. ಸೊ ಅಲ್ಲೇ ಇದೆಯಲ್ವಾ? ಸೊ ಈ ಆ್ಯಂಗಲ್ ಏನಾಗುತ್ತೆ? ಈ ಆ್ಯಂಗಲ್ ಬಂದು 90 ಡಿಗ್ರಿ ಆಗುತ್ತೆ. ಸೊ ಈ ಆ್ಯಂಗಲ್ ಬಂದು 90 ಡಿಗ್ರಿ ಆದರೆ ಈ ಆ್ಯಂಗಲ್ ಏನಾಗುತ್ತೆ? ಸೊ ನಮ್ಗೆ ಇನ್ನೊಂದು ಗೊತ್ತು, ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಯಾವುದು? ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಇದೇನು ಹೇಳುತ್ತೆ? ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಈಸ್ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಎಷ್ಟು? 180 ಡಿಗ್ರಿ ಅಂತ ಹೇಳುತ್ತೆ. ಸೊ ಅಲ್ಲಿಗೆ ಏನು? ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಟಿ ಪ್ಲಸ್ ಆ್ಯಂಗಲ್ ಓ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆ್ಯಂಗಲ್ ಪಿ ಎಷ್ಟು ಕೊಟ್ಟಿದ್ದಾರೆ? ಆ್ಯಂಗಲ್ ಪಿ ಬಂದು 25, ಆ್ಯಂಗಲ್ ಟಿ ಬಂದು 90 ಡಿಗ್ರಿ, ಆ್ಯಂಗಲ್ ಓ ನಾವು ಕಂಡುಹಿಡಿಬೇಕು, ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ 90 + 25 ಎಷ್ಟಾಯಿತು? 90 + 25 ಬಂದು 115 ಡಿಗ್ರಿ ಆಯಿತು. ಪ್ಲಸ್ ಆ್ಯಂಗಲ್ ಓ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಅಲ್ಲಿಗೆ ಆ್ಯಂಗಲ್ ಓ ಈಸ್ ಈಕ್ವಲ್ ಟು 180 - 115 ಡಿಗ್ರಿ ಅಲ್ವಾ? ಸೊ 180 - 115 ಡಿಗ್ರಿ ಅಂದರೆ ಎಷ್ಟಾಗುತ್ತೆ? ಇಲ್ಲೊಂದು 5 ಬರುತ್ತೆ, 65 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ಓ ಇಂಟೀರಿಯರ್ ಆ್ಯಂಗಲ್ 65 ಡಿಗ್ರಿ ಆಗುತ್ತೆ. ಸೊ ಈಗ ಸಪ್ಲಿಮೆಂಟ್ರಿ ರಿಲೇಷನ್ಶಿಪ್ ತೊಗೊಂಡ್ರೆ ಏನಾಗುತ್ತೆ? ಸಪ್ಲಿಮೆಂಟ್ರಿ ರಿಲೇಷನ್ಶಿಪ್ ತೊಗೊಂಡ್ರೆ ನಮಗೆ ಆ್ಯಂಗಲ್ ಎಕ್ಸ್ ಪ್ಲಸ್ 65 ಡಿಗ್ರಿ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು? 180 - 65. 180 - 65 ಮಾಡೋದು ಎಷ್ಟಾಗುತ್ತೆ? 115 ಡಿಗ್ರಿ ಬರುತ್ತೆ. ಸೊ ಆನ್ಸರ್ ಎಷ್ಟು? 115. ಸೊ ಇದು ಗೊತ್ತಾಯ್ತಲ್ಲ? ಸೊ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು? ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಟ್ಯಾಂಜೆಂಟ್ ಟು ರೇಡಿಯಸ್ಸು. ಟ್ಯಾಂಜೆಂಟ್ ಇದೆಯಾ? ರೇಡಿಯಸ್ ಇದೆಯಾ? ಎಕ್ಸ್ಟರ್ನಲ್ ಪಾಯಿಂಟ್ ಇದೆಯಾ? ಟ್ಯಾಂಜೆಂಟ್ ಟು ರೇಡಿಯಸ್ ಇತ್ತು ಅಂತಂದರೆ ಅದ್ರ ಮಧ್ಯೆ ಇರೋಂಥ ಆ್ಯಂಗಲ್ ಏನು? 90 ಡಿಗ್ರಿ. ಸೊ ಅದನ್ನು ಹಾಕ್ಬಿಡ್ಬೇಕು ಮೊದಲಿದು. ಅದನ್ನು ಹಾಕಿದಕ್ಕೆ ಸಪ್ಲಿಮೆಂಟ್ರಿ ಇದೆ ನೋಡಿ, ಇದರಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಂದಮೇಲೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಹಾಕ್ಬಿಟ್ಟು ನಾವು ಕಂಡುಹಿಡಿಯಬೇಕು. ಸೊ ದಟ್ ಈಸ್ ಹೌ ವಿ ಶುಡ್ ಫೈಂಡ್ ಇಟ್. ಮೂರನೇ ಪ್ರಾಬ್ಲಮ್ ನೋಡೋಣ. ಸೊ ಈ ಪ್ರಾಬ್ಲಮು ಕೂಡ ಯಾವ ಥರ ಕಾಣಿಸುತ್ತೆ? ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಅದ್ರ ಬದಲು ಫಸ್ಟ್ ಪ್ರಾಬ್ಲಮ್ ಏನು ಅಂತ ಓದೋಣ. ಇನ್ ದ ಗಿವನ್ ಫಿಗರ್ ಇಫ್ ಓ ಇಸ್ ಅ ಸೆಂಟರ್ ಆಫ್ ಎ ಸರ್ಕಲ್, ಎ ಬಿ ಈಸ್ ಎ ಕಾರ್ಡ್. ಎ ಬಿ ಏನಂತ ಹೇಳ್ತಾ ಇದ್ದಾರೆ? ಎ ಬಿ ಅನ್ನೋದು ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎ ಬಿ ಬಂದು ಕಾರ್ಡ್. ಓಕೆ ಫೈನ್, ಅದು ಕೂತ್ಕೊಳ್ಳೋಣ. ಆ್ಯಂಡ್ ದ ಟ್ಯಾಂಜೆಂಟ್ ಎ ಟಿ ಅಟ್ ಆ್ಯಂಗಲ್ ಎ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಟ್ಯಾಂಜೆಂಟ್ ಯಾವುದು? ಟ್ಯಾಂಜೆಂಟ್ ಬಂದ್ಬಿಟ್ಟು 80. ಟ್ಯಾಂಜೆಂಟ್ ಬಂದು 80. ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಓಕೆ, ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ಕಾರ್ಡ್. ಓಕೆ, ದೆನ್ ಆ್ಯಂಗಲ್ ಒ ಎ ಬಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆ್ಯಂಗಲ್ ಒ ಎ ಬಿ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಇದೆಯಾ ನೋಡಿ? ರೇಡಿಯಸ್ ಇದೆಯಾ ಇವು ಡಯಾಗ್ರಾಮಲ್ಲಿ? ಸೊ ರೇಡಿಯಸ್ ಇದೆ. ಯಾವ್ದು ರೇಡಿಯಸ್ಸು? ರೇಡಿಯಸ್ ಬಂದು ಇದು. ದಿಸ್ ಈಸ್ ದ ರೇಡಿಯಸ್. ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಓ ಎ. ಸೊ ರೇಡಿಯಸ್ಸು ಇದೆ, ಟ್ಯಾಂಜೆಂಟು ಇದೆ. ಸೊ ರೇಡಿಯಸ್ ಇದೆ, ಟ್ಯಾಂಜೆಂಟು ಇದೆ ಅಂದಮೇಲೆ ರೇಡಿಯಸ್ಸು ಬಗ್ಗೆ ಟ್ಯಾಂಜೆಂಟ್ಗೆ ಇರೋ ರಿಲೇಷನ್ಶಿಪ್ ಏನು? ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ಹಂಗಾದಾಗ ಏನಾಗುತ್ತೆ? ಕಂಪ್ಲೀಟಾಗಿ ಆ್ಯಂಗಲ್ ಓ ಎ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಓ ಎ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಆಮೇಲೆ ಇನ್ನೊಂದು ರೇಡಿಯಸ್ ಬರೀ ಓ ಎ ಅಲ್ಲ, ಓ ಬಿ ಈಸ್ ಆಲ್ಸೋ ಎ ರೇಡಿಯಸ್. ರೇಡಿಯಸ್ ಯಾವ್ದು ಓ ಎ ಮತ್ತು ಓ ಬಿ ಇದೆ. ಓಕೆ, ಆಮೇಲೆ ಇನ್ನೊಂದೇನು, 2 ರೇಡಿಯಸ್ ಕೊಟ್ಟಿದ್ದಾರೆ. ಯಾವ ರೇಡಿಯಸ್ಸು ಯಾವ ಟ್ಯಾಂಜೆಂಟ್ಗೆ ಇಂಟರ್ಸೆಕ್ಟ್ ಆಗ್ತದೆ ನೋಡಿ? ಈ ರೇಡಿಯಸ್ಸು ಈ ಟ್ಯಾಂಜೆಂಟ್ಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಮೀಟ್ ಆಗ್ತದೆ. ಸೊ ಈ ಆ್ಯಂಗಲ್ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ಈ ರೇಡಿಯಸ್ ಹತ್ರ ಟ್ಯಾಂಜೆಂಟ್ ಇಲ್ಲ, ಸೊ ಈ ರೇಡಿಯಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇದು ಬರೋಣ ಆಮೇಲೆ. ಸೊ ಇದು 90 ಡಿಗ್ರಿ. ಸೊ ಆ ಆ್ಯಂಗಲ್ ಎಷ್ಟಾಗುತ್ತೆ? ಸೊ ಇದೇನಿದು? ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ರೇನು? ಈ ರೇಡಿಯಸ್ಸು ಸಮ್ ಆಫ್ ಬೋತ್ ದ ಆ್ಯಂಗಲ್ ಶುಡ್ ಬಿ 90 ಡಿಗ್ರಿ. ಸಮ್ ಆಫ್ ಬೋತ್ ದ ಆ್ಯಂಗಲ್ ಶುಡ್ ಬಿ 90 ಡಿಗ್ರಿ ಅಂದ್ರೇನು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಯಾವ ಥರ ಬರುತ್ತೆ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬಂದ್ಬಿಟ್ಟು ಈ ಥರ ಬರುತ್ತೆ. ದಿಸ್ ವಿಲ್ ಬಿ 90 ಡಿಗ್ರಿ. ಸೊ ಈ ಥರ ಒಂದು ಆ್ಯಂಗಲ್ ಬರುತ್ತೆ. ಸೊ ಈ ಆ್ಯಂಗಲ್ಲು ಸೊ ಇದು 90 ಡಿಗ್ರಿ ಬರುತ್ತೆ. ಇದು ಎಕ್ಸ್ ಇತ್ತು ಅಂದರೆ ಇದು ವೈ ಇತ್ತು ಅಂದರೆ ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 90 ಡಿಗ್ರಿ ಬರಬೇಕು. ಇದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರೀತಾರೆ. ಸೊ ಅದೇ ಥರ ಇದೆ ಇಲ್ಲಿ. ಸೊ ಅದೇ ಥರ ಇರೋದ್ರಿಂದ ಏನಾಗುತ್ತೆ? ನಾವು ಒಂದು ಆ್ಯಂಗಲ್ನ ಎಕ್ಸ್ ಅಂತ ತೊಗೊಳ್ಳೋಣ. ಯಾವ ಆ್ಯಂಗಲ್ನ ಎಕ್ಸ್ ಅಂತ ತೊಗೊಳ್ಳೋಣ? ಆ್ಯಂಗಲ್
ಒ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ 30 ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 90 ಡಿಗ್ರಿ ಮೈನಸ್ 30 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು 60 ಡಿಗ್ರಿ ಆಯಿತು. ಸೊ ಆ್ಯಂಗಲ್ ಒ ಎ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ಒ ಎ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂದರೆ ಅದು ಬರೀ ಈ ಆ್ಯಂಗಲ್ ಏನಾಯಿತು 60 ಡಿಗ್ರಿ ಆಯಿತು. ಆಮೇಲೆ ಈ ಫಿಗರ್ ನೋಡಿದ್ರೆ ಇನ್ನೊಂದು ಏನಾದ್ರು ಗೊತ್ತಾಗುತ್ತಾ, ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಗೊತ್ತಾಗುತ್ತಾ. ಇಲ್ಲಿ ನೋಡಿ, ವಿ ಹ್ಯಾವ್ 2 ರೇಡಿಯಸ್. ಯಾವ ರೇಡಿಯಸ್ ಇದು, 2 ರೇಡಿಯಸ್ ಇದ್ದಾವೆ. ಯಾವ್ದು ಎರಡು ರೇಡಿಯಸ್ಸು, ಒ ಎ ಮತ್ತು ಒ ಬಿ. ಇವೆರಡು ಕೂಡ ಏನು, ಇವೆರಡು ಕೂಡ ಸೈಡ್ಸ್ ಆಫ್ ಟ್ರಯಾಂಗಲ್. ಇವೆರಡು ಕೂಡ ಏನು, ಇವೆರಡು ಕೂಡ ಸೈಡ್ಸ್ ಆಫ್ ಟ್ರಯಾಂಗಲ್. ಅಂದರೆ ಪ್ರಾಪರ್ಟಿ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಏನು, ಪ್ರಾಪರ್ಟಿ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಆಗುತ್ತೆ ಅಂದರೆ if length of two sides of a triangle are equal, their corresponding angles are equal. ಸೊ ಈ ಲೆಂತು ಈಕ್ವಲ್ ಆಗಿರೋದ್ರಿಂದ ಈ ಆ್ಯಂಗಲ್ಲು ಏನಾಗುತ್ತೆ ಸೇಮ್ ಆಗುತ್ತೆ. ಸೊ ಅಂದರೆ ಏನಂತ, ಸಿನ್ಸ್ ಒ ಎ ಇಸ್ ಈಕ್ವಲ್ ಟು ಒ ಬಿ ವಿಚ್ ಇಂಪ್ಲೈಸ್ ಆ್ಯಂಗಲ್ ಒ ಎ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಬಿ ಎ. ಯಾವ ಪ್ರಾಪರ್ಟಿಯಿಂದ, ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿಯಿಂದ. ಸೊ ಹಾಗಾಗಿ ಒ ಎ ಬಿ ಇಸ್ ಈಕ್ವಲ್ ಟು ಎಷ್ಟಿದೆ 60 ಡಿಗ್ರಿ ಇದೆ. ಸೊ ಇದು 60 ಡಿಗ್ರಿ ಇದೆ. ಸೊ ಒ ಬಿ ಎ ಎಷ್ಟಾಗುತ್ತೆ 60 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ಒ ಬಿ ಎ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ನಾವು ಕಂಡುಹಿಡಿಬೇಕಾಗಿರೋದಿಲ್ಲ ಏನು, ಬರೀ ಒ ಎ ಬಿ ಅಷ್ಟೇ ಕಂಡುಹಿಡಿಬೇಕಾಗಿರೋದು. ಸೊ ಆ್ಯಂಗಲ್ ಈಸ್ 60 ಡಿಗ್ರಿ. ಸೊ ಇದು ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ. ನಮಗೆ ಇಲ್ಲಿ ಎಲ್ಲ ಪ್ರಾಪರ್ಟೀಸು ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಯಾವುದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಯೂಸ್ ಮಾಡ್ದೋ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಯೂಸ್ ಮಾಡ್ದೋ, ತಿರ್ಗಾ ಟ್ಯಾಂಜೆಂಟು ಮತ್ತು ರೇಡಿಯಸ್ ರಿಲೇಷನ್ಶಿಪ್ ಯೂಸ್ ಮಾಡ್ದೋ. ಅದಾದಮೇಲೆ ಏನು ಮಾಡ್ದೋ, ಟ್ರಯಾಂಗಲ್ ಇನ್ನೊಂದು ಪ್ರಾಪರ್ಟಿ ಇತ್ತು. ಏನು ಟ್ರಯಾಂಗಲ್ ಪ್ರಾಪರ್ಟಿ, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ದ ಲೆಂತ್ ಆಫ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್, ದೆನ್ ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದು ಇಲ್ಲಿ ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ ಇತ್ತು, ಅದನ್ನು ಕೂಡ ನಾವು ಯೂಸ್ ಮಾಡ್ದೋ. ಸೊ ಇವೆಲ್ಲ ಪ್ರಾಪರ್ಟೀಸ್ ನಮಗೆ ಗ್ಯಾಪ್ನ ಆಗಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಈ ಪ್ರಾಬ್ಲಮಲ್ಲಿ ಏನಂತಂದರೆ, if O is a center of a circle and chord PQ makes an angle 50 degree, chord PQ makes an angle 50 degree with a tangent PR at a point of contact P, with a tangent PR at a point of contact P, find the angle made by the chord at the center. Find the angle made by the chord at the center. ಅಂದರೆ ಇಲ್ಲಿ ನಾವೇನು ಕಂಡುಹಿಡಿಬೇಕು ಅಂತಂದರೆ, ಕಾರ್ಡ್ ಯಾವುದು, ಇದು ಕಾರ್ಡ್ ಯಾವುದು, ಇದು ಕಾರ್ಡ್. ಈ ಕಾರ್ಡ್ ಏನು ಮಾಡ್ತಾ ಇದೆ, ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಎಟ್ ದ ಸೆಂಟರ್. ಇದು ಮೇಕಿಂಗ್ ಅನ್ ಆ್ಯಂಗಲ್ ಎಟ್ ದ ಸೆಂಟರ್. ಅಂದರೆ ಏನು, ಆ್ಯಂಗಲ್ ಪಿ ಒ ಕ್ಯೂನ ಕಂಡುಹಿಡಿಬೇಕು ನಾವು. ಆ್ಯಂಗಲ್ ಪಿ ಒ ಕ್ಯೂ ಏನು ಬರ್ತಾ ಇದೆ ಅಂತ ಕಂಡುಹಿಡಿಬೇಕು. ಸೊ ನಮಗೆ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ದಂಗೆ ಮೊದಲನೇದೇನು ಟ್ಯಾಂಜೆಂಟ್ ಕೊಟ್ಟಿದ್ದಾರಾ, ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಟ್ಯಾಂಜೆಂಟ್ ಯಾವುದು, ಪಿ ಆರ್. ಆಮೇಲೆ ರೇಡಿಯಸ್ ಇದೆಯಾ, ರೇಡಿಯಸ್ ಇದೆ. ಯಾವ್ದು ರೇಡಿಯಸ್ಸು, ಒ ಪಿ ಮತ್ತು ಒ ಕ್ಯೂ. ಒ ಪಿ ಮತ್ತು ಒ ಕ್ಯೂ ಎರಡು ರೇಡಿಯಸ್ ಇದೆ. ಟ್ಯಾಂಜೆಂಟು ಮತ್ತು ರೇಡಿಯಸ್ಸು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಾ, ಈ ಮೂರು ಇದೆಯಾ, ಈ ಮೂರು ಇದೆ. ಎಲ್ಲಿದೆ ಈ ಮೂರು, ಇಲ್ಲಿದೆ. ಟ್ಯಾಂಜೆಂಟು, ರೇಡಿಯಸ್ಸು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಸೊ ಈ ಆ್ಯಂಗಲ್ ಏನಾಗುತ್ತೆ, ಈ ಆ್ಯಂಗಲ್ 90 ಡಿಗ್ರಿ ಆಗುತ್ತೆ. ಅಂದರೆ ಆ್ಯಂಗಲ್ ಒ ಪಿ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 90 ಡಿಗ್ರಿ ಆಗುತ್ತೆ. ಯಾಕೆ, ಥಿಯರಮ್ 1 ಇಂದ. ಅಥವಾ ರೇಡಿಯಸ್ ಏನಾಗಿರುತ್ತೆ, ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ಹೇಳೋಣ. ಸೊ ಆ್ಯಂಗಲ್ ಫುಲ್ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಅದೊಂದು. ಎರಡನೇದೇನೇನು, ಪಿ ಆರ್ ಮೇಕ್ಸ್ ಅನ್ ಆ್ಯಂಗಲ್ ಏನಾಗುತ್ತೆ, ಕಾರ್ಡ್ ಪಿ ಕ್ಯೂ, ಇಫ್ ಓ ಇಸ್ ಸೆಂಟರ್ ಆಫ್ ಎ ಸರ್ಕಲ್, ಕಾರ್ಡ್ ಪಿ ಕ್ಯೂ ಮೇಕ್ಸ್ ಅನ್ ಆ್ಯಂಗಲ್. ಈ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ ಅವರು, ಈ ಆ್ಯಂಗಲ್ನ ಬಂದು 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಆ್ಯಂಗಲ್ನ ಬಂದು 50 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ, ಅಂದರೆ ಯಾವ ಆ್ಯಂಗಲ್ ಅದು, ಕಾರ್ಡ್ ಪಿ ಕ್ಯೂ ಮೇಕ್ಸ್ ಅನ್ ಆ್ಯಂಗಲ್ 50 ಡಿಗ್ರಿ ವಿತ್ ದ ಟ್ಯಾಂಜೆಂಟ್. ಅಂದರೆ ಯಾವುದು, ಆ್ಯಂಗಲ್ ಆರ್ ಪಿ ಕ್ಯೂ. ಆ್ಯಂಗಲ್ ಆರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು, 50 ಡಿಗ್ರಿ. ಇದೇನು, ಇದು ಕೊಟ್ಟಿದ್ದಾರೆ, ಇಟ್ ಈಸ್ ಗಿವನ್. ಆರ್ ಪಿ ಕ್ಯೂ ಗಿವನ್ ಆಗಿರೋದ್ರಿಂದ ಇಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗುತ್ತೆ. ಯಾವ್ದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು, ಇದಿಷ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಯಾವುದದು, ಆ್ಯಂಗಲ್ ಒ ಪಿ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಪಿ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ ಪಿ ಕ್ಯೂ.
ಸೊ ಒ ಪಿ ಆರ್ ಎಷ್ಟು 90 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಪಿ ಕ್ಯೂ ಇದೆಷ್ಟು 50 ಡಿಗ್ರಿ. 90 ಡಿಗ್ರಿ ಮೈನಸ್ 50 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಪಿ ಕ್ಯೂ. ಸೊ 40 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಪಿ ಕ್ಯೂ. ಸೊ ಆ್ಯಂಗಲ್ ಎಷ್ಟು ಬಂತು, ಹೊರಗಡೆ ಆ್ಯಂಗಲ್ ಎಷ್ಟು ಬಂತು, ಒ ಪಿ ಕ್ಯೂ ಬಂದು 40 ಡಿಗ್ರಿ ಬಂತು. ಸೊ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಏನೋ ಈ ರೇಡಿಯಸ್ ಎರಡು ಕೂಡ ಸೇಮ್. ಸೊ ಈ ರೇಡಿಯಸ್ ಸೇಮ್ ಆಗಿರೋದ್ರಿಂದ ಸಿನ್ಸ್ ಒ ಪಿ ಈಸ್ ಈಕ್ವಲ್ ಟು ಒ ಕ್ಯೂ ಇವೆರಡು ಏನು ಯಾಕೆ ರೇಡಿಯಸ್ ಆಗಿರೋದ್ರಿಂದ ಆ್ಯಂಗಲ್ ಒ ಪಿ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಕ್ಯೂ ಪಿ. ಆವಾಗಲೇ ಹೇಳ್ದಂಗೆ ಐಸೋಸೆಲಸ್ ಟ್ರಯಾಂಗಲ್ ಪ್ರಾಪರ್ಟಿ. ಸೊ ಒ ಪಿ ಕ್ಯೂ ಎಷ್ಟು ಬಂದಿದೆ ಈಸ್ ಈಕ್ವಲ್ ಟು ಏನಾಗ್ತಿದೆ ಈಸ್ ಈಕ್ವಲ್ ಟು ಒ ಪಿ ಕ್ಯೂ ಬಂದು 40 ಡಿಗ್ರಿ ಇತ್ತು. ಸೊ ಆ್ಯಂಗಲ್ ಒ ಕ್ಯೂ ಪಿನೂ ಏನಾಗುತ್ತೆ ಆ್ಯಂಗಲ್ ಒ ಕ್ಯೂ ಪಿ ಈಸ್ ಆಲ್ಸೋ ಈಕ್ವಲ್ ಟು 40 ಡಿಗ್ರಿ ಆಯಿತು. ನಾವು ಕಂಡುಹಿಡಿಬೇಕಾಗಿರೋ ಆ್ಯಂಗಲ್ ಏನು, ಬಟ್ ಪಿ ಒ ಕ್ಯೂ ಕಂಡುಹಿಡಿಬೇಕು. ಸೊ ಈ ಎರಡು ಆ್ಯಂಗಲ್ ಗೊತ್ತಿದೆ. ಸೊ ಮೂರನೇ ಆ್ಯಂಗಲ್ ಕಂಡುಹಿಡಿಬೇಕು ಅಂದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಏನಾಗುತ್ತೆ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಏನಾಗುತ್ತೆ ಆ್ಯಂಗಲ್ ಪಿ ಎಷ್ಟು, ಆ್ಯಂಗಲ್ ಪಿ ಬಂದು 40 ಡಿಗ್ರಿ, ಆ್ಯಂಗಲ್ ಕ್ಯೂ ಬಂದು 40 ಡಿಗ್ರಿ, ಆ್ಯಂಗಲ್ ಒ ಗೊತ್ತಿಲ್ಲ. ಸೊ 180 ಡಿಗ್ರಿ ಅಂದರೆ ಇದು 100 ಡಿಗ್ರಿ ಆಗುತ್ತೆ. ಸೊ 80 ಡಿಗ್ರಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆ್ಯಂಗಲ್ ಒ ಇಸ್ ಈಕ್ವಲ್ ಟು 100 ಡಿಗ್ರಿ. ಗೊತ್ತಾಯ್ತಲ್ಲ ಇದು ಹೇಗೆ ಮಾಡೋದು ಅಂತ. ಸೊ ಇವು ಕೆಲವು ಪ್ರಾಬ್ಲಮ್ಸ್ ಇವಾಗ ಏನು ಮಾಡೋದು ಥಿಯರಮ್ 1 ಮೇಲೆ ನೋಡೋದು. ಇವಾಗ ಕೆಲವು ಪ್ರಾಬ್ಲಮ್ಸ್ನ ಏನು ಮಾಡೋಣ ಅಂದರೆ ಥಿಯರಮ್ 2 ಮೇಲೆ ನೋಡೋಣ. ಸೊ ಥಿಯರಮ್ 2 ಏನು ಹೇಳುತ್ತೆ, ಥಿಯರಮ್ 2 ಡಯಾಗ್ರಾಮು ಇದೇ ಥರ ಆಯಿತು. ಇದು ಹೇಳಿದಾಗ ಏನಾಯಿತು, ಇಲ್ಲಿ ಎರಡು ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ. ಎರಡು ಟ್ರಯಾಂಗಲ್ಸ್ ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಯಾಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸು, ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರುತ್ತೆ, ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರುತ್ತೆ. ಯಾಕೆ, ಬಿಕಾಸ್ ಆಫ್ ಥಿಯರಮ್. ಇದು ರೇಡಿಯಸ್ಸು, ಇದು ಟ್ಯಾಂಜೆಂಟು, ಇದು ಟ್ಯಾಂಜೆಂಟು, ಇದು ರೇಡಿಯಸ್ಸು. ಇವೆರಡು ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ ಮಧ್ಯ ಇರೋ ಆ್ಯಂಗಲ್ಲು ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು ಏನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ದಟ್ ವಿಲ್ ಬಿ 90 ಡಿಗ್ರಿ. ಸೊ ಇದು ನೋಡಬೇಕು ಯಾವಾಗಲೇ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟು ಸರ್ಕಲಲ್ಲಿ ರೇಡಿಯಸ್ ಇದೆಯಾ ಟ್ಯಾಂಜೆಂಟ್ ಇದೆಯಾ, ರೇಡಿಯಸ್ ಇದೆ ಟ್ಯಾಂಜೆಂಟ್ ಇದೆ ಅಂತಂದಮೇಲೆ ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿರುತ್ತೆ, ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು 90 ಡಿಗ್ರಿ ಇರುತ್ತೆ. ಸೊ ಇವಾಗ ನಾವೇನು ಕಂಡುಹಿಡಿಬೇಕಾಗಿರೋದು, ನಾವು ಕಂಡುಹಿಡಿಬೇಕಾಗಿರೋದು ಆ್ಯಂಗಲ್ ಒ ಎ ಬಿ, ಆ್ಯಂಗಲ್ ಒ ಎ ಬಿ ಕಂಡುಹಿಡಿಬೇಕು. In the given figure, if AB and AC are two tangents to a circle with center O, so that angle BOC is equal to 100 degree, then angle OAB is equal to question mark. Angle OAB ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ನೊಂದು ನಮ್ಗೆ ಗೊತ್ತಿರೋದೇನು, ದಿಸ್ ಈಸ್ ಅನ್ ಆ್ಯಂಗ್ಯುಲಾರ್ ಬೈಸೆಕ್ಟರ್ ಅಂತ ಗೊತ್ತು. ದಿಸ್ ಈಸ್ ಅನ್ ಆ್ಯಂಗ್ಯುಲಾರ್ ಬೈಸೆಕ್ಟರ್ ಅಂತ ಗೊತ್ತು ನಮಗೆ. ಆ್ಯಂಗ್ಯುಲಾರ್ ಬೈಸೆಕ್ಟರ್ ಅಂದ್ರೇನು, ಈ ಆ್ಯಂಗಲ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಅಂತ. ಸೊ ಅಂದ್ರೇನು, ಆ್ಯಂಗಲ್ ಅಂದ್ರೇನು ಆ್ಯಂಗಲ್ ಬಿ ಒ ಎ ಪ್ಲಸ್ ಆ್ಯಂಗಲ್ ಸಿ ಒ ಎ ಇಸ್ ಈಕ್ವಲ್ ಟು 100 ಡಿಗ್ರಿ ಆ್ಯಂಡ್ ಬೋತ್ ದ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಬೋತ್ ದ ಆ್ಯಂಗಲ್ಸ್ ಆರ್ ಈಕ್ವಲ್. ಆ್ಯಂಗಲ್ ಬಿ ಒ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಎ. ಯಾಕೆ ಅಂತ ಅಂದರೆ ನಾವು ಓದಿರೋದ್ರ ಪ್ರಕಾರ, ಯಾಕೆ ಅಂತಂದರೆ ಇವೆರಡು ಟ್ರಯಾಂಗಲ್ಸು ಕೂಡ ಸಿಮಿಲರ್ ಆಗಿರುತ್ತೆ. ಯಾವುದು, ಟ್ರಯಾಂಗಲ್ ಒ ಬಿ ಎ ಸಿಮಿಲರ್ ಅಲ್ಲ, ಕಾಂಗ್ರುಯೆಂಟ್. ಒ ಬಿ ಎ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಒ ಸಿ ಎ. ಥಿಯರಮ್ ಬಂದೇಟಕ್ಕೇನು, ಥಿಯರಮ್ 2 ಅಲ್ಲೇನು ಟ್ರಯಾಂಗಲ್ ಬಗ್ಗೆ ಮಾತಾಡ್ತೀವಿ. ಸೊ ಇದು ಗೊತ್ತಿದ್ದಾಗ ಏನಾಯಿತು, ಸೊ ಆ್ಯಂಗಲ್ ಬಿ ಒ ಎ ಏನಾಗುತ್ತೆ ಅಲ್ಲಿಗೆ, ಆ್ಯಂಗಲ್ ಬಿ ಒ ಎ ಪ್ಲಸ್ ಆ್ಯಂಗಲ್ ಬಿ ಒ ಎನೇ ತೊಗೊತೀನಿ ಈಸ್ ಈಕ್ವಲ್ ಟು ಏನಾಯಿತು 100 ಡಿಗ್ರಿ. 2 times of angle BOA is equal to 100 degree. Angle BOA is equal to 100 by 2 is equal to ಏನಾಯಿತು 50 ಡಿಗ್ರಿ. ಸೊ ಇದು ಒಳಗಡೆ ಇರೋ ಆ್ಯಂಗಲ್ ಎಷ್ಟು, ಇದು 50 ಡಿಗ್ರಿ. ಆ್ಯಂಗಲ್ ಸಮ್ ಪ್ರಾಪರ್ಟಿಯಿಂದ ಆ್ಯಂಗಲ್ ಸಮ್ ಪ್ರಾಪರ್ಟಿ ಏನು ಹೇಳುತ್ತೆ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಬಂದ್ಬಿಟ್ಟು ಆ್ಯಂಗಲ್ ಬಿ ಒ ಎ ಪ್ಲಸ್ ಆ್ಯಂಗಲ್ ಒ ಬಿ ಎ ಪ್ಲಸ್ ಆ್ಯಂಗಲ್ ಒ ಎ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳುತ್ತೆ.
ಆ್ಯಂಗಲ್ ಬಿ ಒ ಎ ಎಷ್ಟು, ಬಿ ಒ ಎ ಬಂದು ಇವು ಕ್ಯಾಲ್ಕುಲೇಟ್ ಮಾಡಿದೋ ಇಟ್ ಈಸ್ 50 ಡಿಗ್ರಿ. ಆ್ಯಂಗಲ್ ಒ ಬಿ ಎ ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಇದೆ, ಸೊ ಇಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ ಆ್ಯಂಗಲ್ ಒ ಎ ಬಿ ಕಂಡುಹಿಡಿಬೇಕು ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಎಷ್ಟಾಯಿತು, ಇಲ್ಲಿ 140 ಡಿಗ್ರಿ ಪ್ಲಸ್ ಆ್ಯಂಗಲ್ ಒ ಎ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಒ ಎ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 140 ಡಿಗ್ರಿ ಇಷ್ಟಾಗತ್ತೆ ಅಲ್ಲಿಗೆ 40 ಡಿಗ್ರಿ. ಸೊ ಆನ್ಸರ್ ಏನು 40 ಡಿಗ್ರಿ. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ನಮಗೆ ಗೊತ್ತಿರೋದೇನು ಸೆಕೆಂಡ್ ಥಿಯರಮಲ್ಲಿ ಈ ಟ್ರಯಾಂಗಲ್ಲು ಯಾವುದು ಒ ಬಿ ಎ ಮತ್ತು ಒ ಸಿ ಎನು ಎರಡೂ ಕೂಡ ಕಾಂಗ್ರುಯೆಂಟ್ ಅಂದರೆ ಎಲ್ಲ ಆ್ಯಂಗಲ್ಸು ಮತ್ತು ಎಲ್ಲ ಸೈಡ್ಸು ಸೇಮು. ಎಲ್ಲ ಆ್ಯಂಗಲ್ಸು ಮತ್ತು ಎಲ್ಲ ಸೈಡ್ಸು ಸೇಮು ಅಂದರೆ ಈ ಸೈಡು ಮತ್ತು ಈ ಸೈಡು ಸೇಮು. ಇದು ಕಾಮನ್ ಸೈಡು, ಇದು ಮತ್ತು ಏನು ರೇಡಿಯಸ್ಸು, ಇದು ಕಾಮನ್ ಸೈಡು, ಇದು ಏನು ರೇಡಿಯಸ್ಸು, ಇದು ಎರಡು ಟ್ಯಾಂಜೆಂಟ್ಸು. ಆಮೇಲೆ ಈ ಆ್ಯಂಗಲ್ ಸೇಮು, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಈ ಆ್ಯಂಗಲು ಸೇಮ್. ಸೊ ಇದು ಗೊತ್ತಿರಬೇಕು. ಇದೇ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಈ ಥರ ಕೊಡ್ತಾರೆ, ಸರ್ಕಮ್ಸ್ಕ್ರೈಬಿಂಗ್ಗೆ ಸರ್ಕಲ್ ಅಂತ ಕೊಡ್ತಾರೆ. ಸರ್ಕಮ್ಸ್ಕ್ರೈಬಿಂಗ್ಗೆ ಸರ್ಕಲ್ ಅಂತ ಕೊಟ್ಟಾಗ ನಾವೇನು ನೋಡಬೇಕು, ಈ ಥರ ಪ್ರಾಬ್ಲಮ್ಸ್ ಬಂದಾಗ ನೋಡಿ, in the given figure the quadrilateral PQRS circumscribes a circle. Here PA plus CS is equal to PA ಮತ್ತು CS ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. PA plus CS is equal to, ಇಲ್ಲಿ ನಾವೇನು ಮಾಡಬೇಕು, ಇವೆಲ್ಲ ಎಕ್ಸ್ಟರ್ನಲ್ ಪಾಯಿಂಟ್ಸು ಯಾವುದು PQRS, ಈ 4 ಕೂಡ ಎಕ್ಸ್ಟರ್ನಲ್ ಪಾಯಿಂಟ್ಸು. 4 ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆಮೇಲೆ ಇವೆಲ್ಲ ಏನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸು, ಇವೆಲ್ಲ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸು. ಸೊ ಯಾವ್ದು ಇದಾವೆ ಟ್ಯಾಂಜೆಂಟ್ಸು, ಯಾವ್ದು ಟ್ಯಾಂಜೆಂಟ್ಸು ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇಂದ ಏನಿದೆ ಪಿ ಡಿ ಮತ್ತು ಪಿ ಎ ಇದೆ ಟ್ಯಾಂಜೆಂಟು. ಸೊ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಕ್ಯೂ, ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಕ್ಯೂ ಇಂದ ಏನಿದೆ, ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಕ್ಯೂ ಇಂದ ಕ್ಯೂ ಎ ಮತ್ತು ಕ್ಯೂ ಬಿ ಇದೆ ಟ್ಯಾಂಜೆಂಟು. ಅದೇ ಥರ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಇಂದ ಯಾವುದಿದೆ, ಆರ್ ಬಿ ಮತ್ತು ಆರ್ ಸಿ ಇದೆ. ಸೊ ಅದೇ ಥರನೇ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಎಸ್ ಸಿ ಯಾವುದಿದೆ, ಎಸ್ ಸಿ ಮತ್ತು ಎಸ್ ಡಿ. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ 2 ಏನು ಹೇಳುತ್ತೆ, ಥಿಯರಮ್ 2 ಪ್ರಕಾರ ಪಿ ಡಿ ಈಸ್ ಈಕ್ವಲ್ ಟು ಪಿ ಎ, ಓಕೆ, ಕ್ಯೂ ಎ ಈಸ್ ಈಕ್ವಲ್ ಟು ಕ್ಯೂ ಬಿ, ಆರ್ ಬಿ ಈಸ್ ಈಕ್ವಲ್ ಟು ಆರ್ ಸಿ, ಎಸ್ ಸಿ ಈಸ್ ಈಕ್ವಲ್ ಟು ಎಕ್ಸ್ ಡಿ. ಇದು ಹೇಗೆ, ಇದು ಬಿಕಾಸ್ ಆಫ್ ಥಿಯರಮ್ 2. ಥಿಯರಮ್ 2 ಏನು ಹೇಳುತ್ತೆ, ದಿ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಈಸ್ ಈಕ್ವಲ್ ಅಂತ ಹೇಳುತ್ತೆ. ಸೊ ಥಿಯರಮ್ 2 ಇಂದ ಹೇಳುತ್ತೆ. ಸೊ ಇಲ್ಲಿ ಅವ್ರು ಏನು ಕೇಳಿದ್ದೇನೆ, ಪಿ ಎ ಪ್ಲಸ್ ಸಿ ಎಸ್, ಪಿ ಎ ಪ್ಲಸ್ ಸಿ ಎಸ್, ಪಿ ಎ ಎಲ್ಲಿದೆ, ಪಿ ಎ ಇಲ್ಲಿದೆ, ಸಿ ಎಸ್ ಎಲ್ಲಿದೆ, ಸಿ ಎಸ್ ಇಲ್ಲಿದೆ. ನಮಗೆ ಸಿ ಎಸ್ಗೆ ಮತ್ತು ಇದಕ್ಕೆ ಈಕ್ವಲ್ ಇರೋವಂಥದ್ದು ಯಾವುದು, ಸಿ ಎಸ್ ಇಸ್ ಈಕ್ವಲ್ ಟು ಡಿ ಎಸ್, ಸಿ ಎಸ್ ಇಸ್ ಈಕ್ವಲ್ ಟು ಡಿ ಎಸ್. ಸೊ ಪಿ ಎನ ಅದೇ ಥರ ಬರ್ಕೊಳ್ಳೋಣ, ಸಿ ಎಸ್ ಏನಿತ್ತು, ಸಿ ಎಸ್ ಇಸ್ ಈಕ್ವಲ್ ಟು ಡಿ ಎಸ್, ಡಿ ಎಸ್ ಬರ್ಕೊಂಡ್ರೆ ಏನಾಗುತ್ತೆ, ಓಕೆ, ಸಿ ಎಸ್ ಇಸ್ ಈಕ್ವಲ್ ಟು ಡಿ ಎಸ್. ಸೊ ನಾವು ಇದನ್ನು ನೋಡ್ಬೋದು ಫಸ್ಟು, ಓಕೆ, ಸಿ ಎಸ್ ಈಕ್ವಲ್ ಟು ಡಿ ಎಸ್. ಸೊ ಪಿ ಡಿ ಇಸ್ ಈಕ್ವಲ್ ಟು ಏನು, ಪಿ ಎ. ಸೊ ಪಿ ಡಿ ಪ್ಲಸ್ ಡಿ ಎಸ್ ತೊಗೊಂಡ್ರೆ ಏನಾಗುತ್ತೆ, ಅದು ಪಿ ಎಸ್ ಆಗುತ್ತೆ. ಸೊ ಆನ್ಸರ್ ಏನು, ಆನ್ಸರ್ ಬಂದು ಪಿ ಎಸ್. ಸೊ ಇದನ್ನು ಇನ್ನೊಂದು ಥರನೂ ನೋಡ್ಬೋದು, ಒಂದೊಂದೇ ರೇಷಿಯೋ ತೊಗೊಂಡೋಗ್ಬೋದು. ಕ್ಯೂ ಆರ್ ತೊಗೋಬೋದು ಫಸ್ಟ್, ಕ್ಯೂ ಆರ್ ಇಲ್ಲಿದೆ, ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ. ಸೊ ಕ್ಯೂ ಇದೆ, ಆರ್ ಇದೆ. ಸೊ ಕ್ಯೂ ಆರ್ ಇದ್ದಾಗ ಏನಾಗುತ್ತೆ, ನಮಗೆ ಪಿ ಎ ಮತ್ತು ಸಿ ಎಸ್ ಸೇರಿಸ್ಬೇಕಾದ್ರು, ಪಿ ಎ ಮತ್ತು ಸಿ ಎಸ್, ಪಿ ಎ ಇದಕ್ಕೆ ಈಕ್ವಲೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಪಿ ಎ ಇಸ್ ಈಕ್ವಲ್ ಟು ಪಿ ಡಿ. ಸೊ ಇಲ್ಲಿಗೆ ಬರೋಕ್ಕಾಗಲ್ಲ, ಕ್ಯೂ ಎಸ್ಗೆ ಯಾವ ರಿಲೇಷನ್ಶಿಪ್ಪು ಎತ್ಕೊಂಬರೋಕ್ಕಾಗಲ್ಲ. ಅದೇ ಥರ ಪಿ ಆರ್ ತೊಗೊಂಡ್ರೆ ಏನಾಗುತ್ತೆ, ಸೊ ಪಿ ಆರ್ ಡಯಾಗ್ನಲ್ ಇಲ್ಲವೇ ಇಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್ ವಿಚ್ ವಿ ಕೆನಾಟ್ ಫೈಂಡ್. ಪಿ ಎಸ್ಗೆ ಏನಾಗುತ್ತೆ, ಪಿ ಎಸ್ಗಾದ್ರೆ ಏನಾಯಿತು, ಪಿ ಎ ಇಸ್ ಈಕ್ವಲ್ ಟು ಪಿ ಡಿ, ಅದು ಗೊತ್ತಿತ್ತು. ನೆಕ್ಸ್ಟು ಸಿ ಎಸ್ ಇಸ್ ಈಕ್ವಲ್ ಟು ಡಿ ಎಸ್. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಪಿ ಎಸ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇವಾಗ ಏನು ಮಾಡೋಣ, ಈಗ ಥಿಯರಮ್ ನಂಬರ್ 2 ಮೇಲೆ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಇನ್ ದ ಗಿವನ್ ಫಿಗರ್ ಪಿ ಎ ಆ್ಯಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಪಿ ಎ ಮತ್ತು ಟ್ಯಾಂಜೆಂಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಟ್ಯಾಂಜೆಂಟ್ಸ್ ಕೊಟ್ಟಿದ್ದಾರೆ. ಯಾವುದು ಟ್ಯಾಂಜೆಂಟ್ಸು, ಟ್ಯಾಂಜೆಂಟ್ಸ್ ಬಂದ್ಬಿಟ್ಟು ಪಿ ಎ ಮತ್ತು ಪಿ ಬಿ. ಸೊ ಇದೇನು ಇಂಪ್ಲೈ ಮಾಡುತ್ತೆ, ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಓಕೆ ಫೈನ್. ಯಾವುದ್ರ ಪ್ರಕಾರ, ಥಿಯರಮ್ 2 ಪ್ರಕಾರ.
with center C and Q at any point, Q is any point, then measure the angle AQB. Angle AQB is equal to question mark. ಸೊ ಹೇಗೆ ಕಂಡುಹಿಡಿಯೋದು? ಸೊ ನಮ್ಗೆ ಗೊತ್ತಿರೋದೇನು, ರೇಡಿಯಸ್ ಕೊಟ್ಟಿದ್ದಾರಾ. ಸೊ ರೇಡಿಯಸ್ ಯಾವುದು, ಸಿ ಎ ಕಾಮ ಸಿ ಬಿ. ಸೊ ಇದಕ್ಕೆ ಮತ್ತು ಇದು ಏನಾಗುತ್ತೆ, ರೇಡಿಯಸ್ಸು. ಓಕೆ, ಕರೆಕ್ಟು, ರೇಡಿಯಸ್ ಆಯಿತು. ಟ್ಯಾಂಜೆಂಟು ರೇಡಿಯಸ್ಸು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿದೆ. ಸೊ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಹತ್ರ ಏನಾಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಸೊ ಇದೇನಾಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಸೊ ಈ ಆ್ಯಂಗಲ್ ಏನಾಗುತ್ತೆ, ಸೊ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಏನಾಗಿರಬೇಕಾಗಿತ್ತು, 360 ಡಿಗ್ರಿ ಆಗಿರಬೇಕಾಗಿತ್ತು. ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟ್ರಲ್. ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟ್ರಲ್ ಹಂಗಂದ್ರೆ ಏನು, ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಎಷ್ಟು, 360 ಡಿಗ್ರಿ. ಸೊ ಆ್ಯಂಗಲ್ ಪಿ ಎಷ್ಟು, ಆ್ಯಂಗಲ್ ಪಿ ಬಂದು 55 ಡಿಗ್ರಿ. ಆ್ಯಂಗಲ್ ಬಿ ಎಷ್ಟು, ಆ್ಯಂಗಲ್ ಬಿ ಬಂದು 90 ಡಿಗ್ರಿ. ಆ್ಯಂಗಲ್ಸ್ ಎ ಬಂದು 90 ಡಿಗ್ರಿ. ಆ್ಯಂಗಲ್ ಸಿ ಗೊತ್ತಿಲ್ಲ. ಸೊ ಆ್ಯಂಗಲ್ 360 ಡಿಗ್ರಿ ತಗೋಬೇಕು. ಸೊ ಅಲ್ಲಿಗೆ 180 135 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 360 ಡಿಗ್ರಿ. 180 ಅಲ್ಲ, ಸೊ 235 ಡಿಗ್ರಿ, ಸಾರಿ. ಸೊ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, 360 ಡಿಗ್ರಿ ಮೈನಸ್ 235 ಡಿಗ್ರಿ. ಸೊ ಏನಾಯ್ತು ಅಲ್ಲಿಗೆ, ಫೈಯಲ್ಲಿ 3 ಹೋದರೆ 2. ಸೊ 125 ಡಿಗ್ರಿ ಬರುತ್ತೆ. ಸೊ ಅಲ್ಲಿಗೆ ಈ ಆ್ಯಂಗಲ್ ಎಷ್ಟಾಯಿತು, 125 ಡಿಗ್ರಿ ಆಯಿತು. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 125 ಡಿಗ್ರಿ ಆಯಿತು. ಸೊ ಆವಾಗಲೇ ಪ್ರಾಪರ್ಟೀಸ್ ನೋಡಿದಾಗ ನಮ್ಗೆ ಇನ್ನೊಂದು ಗೊತ್ತಾಯಿತು, ದಿಸ್ ದ ಆ್ಯಂಗಲ್ ಫಾರ್ಮ್ಡ್ ಇಟ್ ದ ಸೆಂಟರ್, ಇಟ್ ಈಸ್ ಟ್ವೈಸ್ ದ ಆ್ಯಂಗಲ್ ಫಾರ್ಮ್ಡ್ ಎಟ್ ದ ಸರ್ಕಂಫರೆನ್ಸ್. ಅಂದರೆ ಏನು, ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು ಟ್ವೈಸ್ ದ ಆ್ಯಂಗಲ್ ಆಫ್ ಎ ಕ್ಯೂ ಬಿ. ಇದನ್ನು ಹೇಳ್ತಾ ಇದ್ದು. ನಮಗೀಗ ಆ್ಯಂಗಲ್ ಎ ಸಿ ಬಿ ಸಿಕ್ಕಿದೆ. ಆ್ಯಂಗಲ್ ಎ ಸಿ ಬಿ ಎಷ್ಟು, ಆ್ಯಂಗಲ್ ಎ ಸಿ ಬಿ ಬಂದು 125 ಡಿಗ್ರಿ ಈಸ್ ಈಕ್ವಲ್ ಟು ಟ್ವೈಸ್ ದ ಆ್ಯಂಗಲ್ ಆಫ್ ಎ ಕ್ಯೂ ಬಿ. ಸೊ ನೆಕ್ಸ್ಟ್ ಏನು, 62.5 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಕ್ಯೂ ಬಿ, 62.5.